ಬಿಗ್ ಬಾಸ್ ಕನ್ನಡ ಸೀಸನ್ 12ರ 6ನೇ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದಂತೆ ಯಾವ ಟಾಸ್ಕ್ ಅನ್ನು ಕೂಡ ಸ್ಪರ್ಧಿಗಳಿಗೆ ಕೊಟ್ಟಿರೋದಿಲ್ಲ. ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಕೂಡ ಈ ವಾರ ನಾಮಿನೇಟ್ ಆಗಿರ್ತಾರೆ. ಹೀಗಿರುವಾಗ ಸ್ಪರ್ಧಿಗಳಿಗೆ ಮನೆಯಿಂದ ಪತ್ರ ಬಂದಿದ್ದು ಯಾವೆಲ್ಲ ಸ್ಪರ್ಧಿಗಳು ತಮ್ಮ ಪತ್ರವನ್ನ ಪಡೆಯುತ್ತಾರೋ ಅವರು ನಾಮಿನೇಷನ್ ಇಂದ ಪಾರಾಗಿ ಇಮ್ಯುನಿಟಿಯನ್ನ ಪಡೆದಿರ್ತಾರೆ. ಇನ್ನು ಉಳಿದ ಸ್ಪರ್ಧಿಗಳು ನಾಮಿನೇಷನ್ ನಲ್ಲೇ ಇರ್ತಾರೆ. ಹೀಗಿರುವಾಗ ಅಭಿಷೇಕ್, ರಿಷಾ ಗೌಡ, ರಘು, ಮಾಳು ಅವರು ಈಗಾಗಲೇ ಮನೆಯಿಂದ ಬಂದ ಪತ್ರವನ್ನ ಪಡೆದಿದ್ದಾರೆ. ಇನ್ನು ಇವರ ಆಯ್ಕೆಯ ಪ್ರಕಾರ ಧನುಷ್ ಗೌಡ, ಸ್ಪಂದನ, ಸೂರಜ್, ಕಾಕ್ರೋಚ್, ಧ್ರುವಂತ್ ಹಾಗೂ ಚಂದ್ರಪ್ರಭಾ ಅವರು ನಾಮಿನೇಟ್ ಆಗಿದ್ದಾರೆ. ಇಂದು ನಡೆದ ಎಪಿಸೋಡ್ನಲ್ಲಿ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಇದೇ ಸವಾಲು ಬಂದಾಗ ಗಿಲ್ಲಿ ಅವರು ತಮ್ಮ ಸ್ನೇಹಿತೆ ಕಾವ್ಯಗೋಸ್ಕರ ಪತ್ರವನ್ನ ತ್ಯಾಗ ಮಾಡ್ತಾರೆ. ಹೀಗಾಗಿ ಕಾವ್ಯ ಅವರು ಮನೆಯಿಂದ ಬಂದ ಪತ್ರವನ್ನ ಪಡೆದು ಈ ವಾರದ ನಾಮಿನೇಷನ್ ಇಂದ ಪಾರಾಗಿ ಇಮ್ಯುನಿಟಿಯನ್ನ ಪಡೆದಿದ್ದಾರೆ. ಇನ್ನ ರಕ್ಷಿತಾ ಹಾಗೂ ರಾಶಿಕಾ ವಿಚಾರಕ್ಕೆ ಬಂದ್ರೆ ಇವರಿಬ್ಬರಲ್ಲಿ ಯಾರಿಗೆ ಪತ್ರ ಸೇರಿದೆ, ಅಶ್ವಿನಿ ಮಾಡಿರೋ ಕುತಂತ್ರಕ್ಕೆ ರಕ್ಷಿತಾ ಅವರು ಬಲಿಯಾಗ್ತಾರ, ಎಲ್ಲ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಮನೆಯಿಂದ ಬಂದ ಪತ್ರವನ್ನು ಯಾರಿಗೆ ಸೇರಬೇಕು ಎನ್ನುವ ಚರ್ಚೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ. ರಕ್ಷಿತಾ ಹಾಗೂ ರಾಶಿಕಾ ಅವರನ್ನ ಲಿವಿಂಗ್ ಏರಿಯಾದಲ್ಲೇ ಕುಳಿಸಿ ಮನೆಯಲ್ಲಿ ಇರುವ ಉಳಿದ ಸ್ಪರ್ಧಿಗಳನ್ನ ಗಾರ್ಡನ್ ಏರಿಯಾಗೆ ಬಿಗ್ ಬಾಸ್ ಅವರು ಕರೆಸಿರ್ತಾರೆ. ಇವಿಬ್ಬರಲ್ಲಿ ಯಾರಿಗೆ ಮನೆಯಿಂದ ಪತ್ರ ಬರಬೇಕು, ಯಾರಿಗೆ ಪತ್ರ ಸಿಗಬಾರದು ಎಂದು ದೊಡ್ಡ ಚರ್ಚೆ ನಡೆದಿದೆ. ಇದರಲ್ಲಿ ಗಿಲ್ಲಿ, ಕಾವ್ಯ, ಚಂದ್ರಪ್ರಭಾ, ರಘು, ಜಾನ್ವಿ, ಮಾಳು, ಸ್ಪಂದನ, ಅಭಿಷೇಕ್, ಧನುಷ್ ಗೌಡ ಅವರು ರಕ್ಷಿತಾ ಅವರ ಹೆಸರನ್ನ ಸೂಚಿಸಿದ್ದಾರೆ. ಇನ್ನು ಉಳಿದ ಅಶ್ವಿನಿ ಗೌಡ, ರಿಷಾ ಗೌಡ, ಧ್ರುವಂತ್, ಸೂರಜ್, ಕಾಕ್ರೋಚ್ ಅವರು ರಾಶಿಕಾ ಅವರ ಹೆಸರನ್ನ ಸೂಚಿಸಿದ್ದಾರೆ. ಈಗ ಇವರೆಲ್ಲರ ನಡುವೆ ವಾದ ವಿವಾದ ನಡೆದಿದೆ. ಗಿಲ್ಲಿ ಹಾಗೂ ರಘು ಅವರು ರಕ್ಷಿತಾ ಪರ ನಿಂತು ಹೋರಾಡಿದ್ದಾರೆ. ರಾಶಿಕಾವನ್ನ ಕಂಪೇರ್ ಮಾಡಿದ್ರೆ ರಕ್ಷಿತಾ ಅವರು ತುಂಬಾನೇ ಡಿಸರ್ವಿಂಗ್ ಇದ್ದಾರೆ ಎಂದು ರಘು ಅವರು ರಕ್ಷಿತಾ ಪರ ನಿಂತು ಮಾತನಾಡಿದ್ದಾರೆ. ರಾಶಿಕಾಗಾದ್ರೂ ಅವರ ಮನೆಯಿಂದ ಒಂದು ವಾಯ್ಸ್ ನೋಟ್ ಬಂದಿದೆ, ಆದರೆ ರಕ್ಷಿತಾ ಅವರಿಗೆ ಯಾವುದೇ ರೀತಿ ವಾಯ್ಸ್ ಮೆಸೇಜ್ ಸಿಕ್ಕಿಲ್ಲ. ಇನ್ನು ಆಟ ವಿಚಾರದಲ್ಲೂ ಕೂಡ, ಮಾತಿನ ವಿಚಾರದಲ್ಲೂ ಕೂಡ ರಕ್ಷಿತಾ ಅವರು ಚಿಕ್ಕವಳಾದರೂ ಕೂಡ ರಾಶಿಕಾಗೆ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಆಗಿಯೇ ಇದ್ದಾಳೆ ಎಂದು ಧನುಷ್ ಹಾಗೂ ರಘು ಅವರು ಅಶ್ವಿನಿ ಜೊತೆ ವಾದಕ್ಕಿಳಿತಾರೆ. ಆದರೆ ಅಶ್ವಿನಿ ಮಾತ್ರ ಇದಕ್ಕೆ ಒಪ್ಪಿಕೊಳ್ಳೋದೇ ಇಲ್ಲ. ಈ ಮನೆಯಲ್ಲಿ ಮನಸ್ಸುಗಳು ಹಾಳಾಗುವುದಕ್ಕೆ ಮುಖ್ಯ ಕಾರಣನೇ ರಕ್ಷಿತಾ. ನನ್ನ ವ್ಯಕ್ತಿತ್ವನ ಬೇರೆ ರೀತಿ ತಿರುಗಿಸಿ ಎಲ್ಲರ ಮುಂದೆ ಕೆಟ್ಟವಳನ್ನಾಗಿ ಪ್ರಾಜೆಕ್ಟ್ ಮಾಡಿದ್ದಾಳೆ ಅವಳು. ಅವಳಿಂದ ನನ್ನ ಹೆಸರು ತುಂಬಾನೇ ಡ್ಯಾಮೇಜ್ ಆಗಿದೆ, ನನ್ನ ವ್ಯಕ್ತಿತ್ವ ಹಾಳಾಗಿದೆ. ಅವಳನ್ನ ಕಂಪೇರ್ ಮಾಡಿದ್ರೆ ರಾಶಿಕಾ ಎಷ್ಟೋ ಬೆಸ್ಟ್ ಇದ್ದಾಳೆ. ರಾಶಿಕಾ ಆದರೂ ಅವಳು ಟಾಸ್ಕ್ ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾಳೆ. ಇವಳು ಯಾವ ವಿಚಾರದಲ್ಲೂ ಏನನ್ನೂ ಪ್ರೂವ್ ಮಾಡ್ಕೊಂಡಿಲ್ಲ. ಸುಮ್ಮನೆ ಎಲ್ಲರ ಬಗ್ಗೆ ಮಾತನಾಡ್ತಾ ಕಿರ್ಚಾಡ್ತಾ ಮನೆಯಲ್ಲಿ ಕಾಲ ಕಳೀತಾ ಇದ್ದಾಳೆ. ಅಂತವಳಿಗೆ ನಾನು ಸಪೋರ್ಟ್ ಮಾಡೋದೇ ಇಲ್ಲ ಎಂದು ರಕ್ಷಿತಾ ವಿರುದ್ಧವಾಗಿಯೇ ಅಶ್ವಿನಿ ಗೌಡ ಅವರು ಗುಡುಗಿದ್ದಾರೆ. ಮನೆಯಲ್ಲಿರುವ ಸ್ಪರ್ಧಿಗಳು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಅಶ್ವಿನಿ ಗೌಡ ಮಾತ್ರ ರಕ್ಷಿತಾ ಅವರಿಗೆ ಪತ್ರ ಸಿಗಲು ನಾನ್ ಮಾತ್ರ ಬಿಡೋದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ. ಇಷ್ಟು ದಿನ ತಂಗಿ ಅಂತ ಇದ್ದ ಧ್ರುವಂತ್ ಕೂಡ ರಕ್ಷಿತಾ ವಿರುದ್ಧವಾಗಿ ನಿಂತು ರಾಶಿಕಾ ಅವರಿಗೆ ಸಪೋರ್ಟ್ ಮಾಡಿದ್ದಲ್ಲದೆ ರಕ್ಷಿತಾ ವಿರುದ್ಧವಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜಾನ್ವಿ, ರಘು ಹಾಗೂ ಧನುಷ್ ಅವರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅಶ್ವಿನಿ ಹಾಗೂ ರಿಷಾ ಗೌಡ ಮಾತ್ರ ಒಪ್ಪಿಕೊಳ್ಳೋದೇ ಇಲ್ಲ. ಬಿಗ್ ಬಾಸ್ ಕೊಟ್ಟಂತಹ ಅವಧಿಯಲ್ಲಿ ನಾವು ಆದಷ್ಟು ಬೇಗ ಡಿಸಿಷನ್ ಮಾಡ್ಕೊಳ್ಬೇಕು, ಇಲ್ಲದಿದ್ದರೆ ಇಬ್ಬರಿಗೂ ಕೂಡ ಪತ್ರ ಸಿಗುವುದಿಲ್ಲ ಎಂದು ಜಾನ್ವಿ ಹಾಗೂ ಧನುಷ್ ಅವರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅಶ್ವಿನಿ ಮಾತ್ರ ರಕ್ಷಿತಾ ಅವರಿಗೆ ಪತ್ರ ಸಿಗಲು ನಾನು ಬಿಡೋದೇ ಇಲ್ಲ, ಬೇಕಿದ್ರೆ ನೀವು ನನ್ನ ಮಾತನ್ನ ಒಪ್ಪಿಕೊಂಡು ರಾಶಿಕಾ ಅವರಿಗೆ ಪತ್ರ ಸಿಗೋ ಹಾಗೆ ಮಾಡಿ ಎಂದು ವಾದಕ್ಕೆ ಇಳಿದಿದ್ದಾರೆ. ಕೊನೆಗೂ ಬಿಗ್ ಬಾಸ್ ಕೊಟ್ಟಂತಹ ಅವಧಿ ಮುಗಿದಿದ್ದು ರಕ್ಷಿತಾ ಹಾಗೂ ರಾಶಿಕಾ ಅವರಿಗೆ ಮನೆಯಿಂದ ಬಂದ ಪತ್ರ ಸಿಗದೆ ಕೈ ಜಾರಿ ಹೋಗಿದೆ. ಸ್ಪರ್ಧಿಗಳು ಯಾವುದೇ ರೀತಿಯಾದ ಡಿಸಿಷನ್ ತೆಗೆದುಕೊಳ್ಳದ ಕಾರಣ ರಕ್ಷಿತಾ ಹಾಗೂ ರಾಶಿಕಾ ಅವರಿಗೆ ಅನ್ಯಾಯವಾಗಿದೆ. ಇದಕ್ಕೆ ಕೋಪಗೊಂಡ ಬಿಗ್ ಬಾಸ್ ಇಬ್ಬರ ಪತ್ರವನ್ನ ಅರೆದು ಹಾಕಲು ಧ್ರುವಂತ್ ಅವರಿಗೆ ಹೇಳಿದ್ದಾರೆ. ಬಿಗ್ ಬಾಸ್ ಹೇಳುತ್ತಿದ್ದ ಹಾಗೆ ಧ್ರುವಂತ್ ಅವರು ರಕ್ಷಿತಾ ಹಾಗೂ ರಾಶಿಕಾ ಶೆಟ್ಟಿ ಅವರಿಗೆ ಬಂದಂತಹ ಪತ್ರವನ್ನ ಅರೆದು ಹಾಕಿದ್ದಾರೆ. ಇದನ್ನ ನೋಡಿದ ರಕ್ಷಿತಾ ಹಾಗೂ ರಾಶಿಕಾ ಅವರು ಬಿಕ್ಕಿ ಹತ್ತಿದ್ದಾರೆ. ಹೌದು, ಅಶ್ವಿನಿ ಗೌಡ ಅವರು ಪ್ರತಿ ವಾರನೂ ಒಬ್ಬರಲ್ಲ ಒಬ್ಬರಿಗೆ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಗಿಲ್ಲಿ, ಕಾವ್ಯ, ರಕ್ಷಿತಾ ಶೆಟ್ಟಿ ಅವರನ್ನ ಕಂಡ್ರೆ ಅಶ್ವಿನಿ ಗೌಡ ಅವರಿಗೆ ಆಗೋದೇ ಇಲ್ಲ. ಪ್ರತಿ ವಾರನೂ ಕೂಡ ಅವರ ಮೇಲೆ ಕೆಂಡ ಕಾರ್ತಾ ಇರ್ತಾರೆ. ಇದನ್ನೇ ಅಸ್ತ್ರವಾಗಿ ಬೆಳೆಸಿಕೊಂಡ ಅಶ್ವಿನಿ ಗೌಡ ಅವರು ಇಂದು ರಕ್ಷಿತಾ ವಿರುದ್ಧವಾಗಿ ನಿಂತು ಮನೆಯಲ್ಲಿ ದೊಡ್ಡ ಜಗಳವೇ ಮಾಡಿದ್ದಾರೆ. ಇದಕ್ಕೆ ಅಕ್ಕಪುಕ್ಕವಂತೆ ಧ್ರುವಂತ್, ಕಾಕ್ರೋಚ್, ರಿಷಾ ಗೌಡ ಅವರು ಕೂಡ ಕೈ ಜೋಡಿಸಿದ್ದಾರೆ. ಇನ್ನು ಈ ಸೀಸನ್ ಶುರುವಿನಿಂದಲೂ ಅಶ್ವಿನಿ ಗೌಡ, ಕಾಕ್ರೋಚ್, ರಿಷಾ ಗೌಡ ಅವರು ಒಂದು ಟೀಮ್ ಆಗಿದ್ದು ಇದೀಗ ಈ ಒಂದು ಟೀಮ್ಗೆ ಧ್ರುವಂತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮಲ್ಲಮ್ಮ ಅವರು ಹೋದ ನಂತರ ಧ್ರುವಂತ್ ಅವರು ಅಶ್ವಿನಿ
ಪರ ನಿಂತು ಅವರ ಬಕೆಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಅಶ್ವಿನಿ ಗೌಡ ಅವರ ಕುತಂತ್ರಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ ಮನೆಯಿಂದ ಬಂದ ಪತ್ರವನ್ನ ಕಳೆದುಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇನ್ನ ಈ ಒಂದು ವರ್ತನೆ ಬಗ್ಗೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಗ್ರಾಚಾರ ಬಿಡಿಸೋದಂತೂ ಕನ್ಫರ್ಮ್ ಆಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಕ್ಷಿತಾ ಹಾಗೂ ರಾಶಿಕಾ ಇಬ್ಬರಲ್ಲಿ ಯಾರಿಗೆ ಮನೆಯಿಂದ ಪತ್ರ ಸಿಗಬೇಕಿತ್ತು, ಯಾರು ನಾಮಿನೇಷನ್ ಇಂದ ಪಾರಾಗಬೇಕಾಗಿತ್ತು? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.